ಅಯ್ಯಪ್ಪ, ಇದೇನಿದು? ಈ ಯಾರೋ ಹರ್ಷ ಸುಗುಣ ಅಂತ ಬರೆದಿದ್ದಾರೆ. ಆರ್ಟ್ ಸಿಂಬಲ್ ಬೇರೆ ಹಾಕ್ಸಿದ್ದಾರೆ. ಅಯ್ಯೋ, ಇದೇನಿದು ಹಿಂಗೆ? ಆ ಯಾರು ಬರ್ದಿರ್ಬೋದು? ಅಯ್ಯಪ್ಪ, ಇದನ್ನೇನಾದರೂ ನೋಡಿದ್ರೆ ಧರಣಿಯವ್ರು ಏನು ಅನ್ಕೊಂತಾರೆ? ಇದನ್ನು ಫಸ್ಟ್ ಅಳ್ಸಾಕ್ಬೇಕು. ಅಯ್ಯಪ್ಪ, ಯಾಕೆ ಹಿಂಗೆ ಬರ್ದಿದ್ದಾರೆ? ಯಾರು ಬರ್ದಿದ್ದಾರೆ ಹಿಂಗೆ? ಜಂಗಲ್ವಲ್ಲಪ್ಪ. ಅಯ್ಯೋ, ಯಾಕೆ ಹಿಂಗೆ ಬರ್ದಿದ್ದಾರೆ? ಯಾರು ಬರ್ದಿದ್ದಾರೆ? ಜಂಗದೇ ಇಲ್ಲ. ಅಯ್ಯೋ, ಇಲ್ಲೂ ಬರ್ದಿದ್ದಾರ. ಸುಗುಣ ಸುಗುಣ. ಬಾವ ನೋಡಿ ಬಾವ, ಹೆಂಗೆ ಹೆಸರು ಬರ್ದಿದ್ದಾರೆ ನೋಡಿ. ಅದಕ್ಕೆ ಅಳಿಸ್ತಾ ಇದ್ದೆ. ನೋಡಿ, ಯಾರು ಈ ರೀತಿ ಮಾಡಿದ್ದು? ಯಾರೋ ಗೊತ್ತಿಲ್ಲ ಸುಗುಣ. ಬಾಯಲ್ಲಿ ನೋಡು, ಎಷ್ಟೊಂದು ಕಡೆ ಎಲ್ಲನ ಅಲ್ಲಿ ರೋಡಲ್ಲೆಲ್ಲ ಬರ್ದಿದ್ದಾರೆ. ಎಷ್ಟು ಜನ ನೋಡಿದ್ರು, ಎಷ್ಟು ನಮ್ಮ ಮರ್ಯಾದೆ ಹೋಯ್ತು ಅನ್ನಿಸ್ತೈತೆ. ಹರ್ಷ ಸುಗುಣ ಹರ್ಷ ಸುಗುಣ ಅಂತ ಹೇಳಿ ಎಲ್ಲ ಕಡೆ ಬರ್ದಿದ್ದಾರೆ. ಯಾರು ಬರ್ದವ್ರೆ ಅಂತ ಗೊತ್ತಿಲ್ಲ. ಬಾ ಸುಗುಣ, ನೋಡು ಬಾಯಲ್ಲಿ ಇನ್ನೂ ಎಲ್ಲೆಲ್ಲೆಲ್ಲ ಬರ್ದಿದ್ದಾರೆ ಅಂತ ನೋಡ್ಬಾ. ಹೌದಾ ಬಾವ, ನನಗೆ ತುಂಬ ಭಯ ಆಗ್ತೈತೆ. ಇದನ್ನ ಯಾರಾದ್ರೂ ನೋಡಿದ್ರೆ ಏನು ಅಂದ್ಕೊಳ್ತಾರೆ? ಏನಾಗಲ್ಲ ಬಾ, ಎಲ್ಲ ಅಳ್ಸಾಕನ. ಫಸ್ಟ್ ಆ ಕಡೆಯಿಂದ ರೋಡಿಂದೆಲ್ಲ ಅಳ್ಸಾಕನ ಬಾ. ಇದು ನಮ್ಮ ಮನೆ ಹತ್ರ ಇರೋದು ಇದ್ರೂ ಇರುತ್ತೆ, ಆಮೇಲೆ ಬಂದು ಅಳ್ಸಾಕನ ಬಾ. ಫಸ್ಟ್ ಅಲ್ಲಿ ರೋಡಿನ ಹತ್ರ ಇರೋದೆಲ್ಲ ಅಳ್ಸಾಕ್ ಬಂದ್ಬಿಡೋಣ. ಎಲ್ಲ ಅಳಿಸ್ಬಿಡೋಣ ಬಾ, ಹೋಗೋಣ. ನಡೀರಿ ಬಾವ, ನಡೀರಿ ಹೋಗೋಣ. ನೋಡ್ ಸುಗುಣ, ಇಲ್ಲಿ ಬರ್ದಿದಾರ, ಅಲ್ಲಿನೂ ಬರ್ದವ್ರೆ. ಅಲ್ಲ, ಯಾರು ಬಾವ ಹಿಂಗೆ ಬರೋದ್ರು? ಇದು ಮನೆಯಾಳಿ ವಿಜಿದ ಕೆಲಸ, ಅವಳದೇ ಅನಿಸುತ್ತೆ. ಇವಳು ಹಿಂಗೆ ಬರೆದಿದ್ದಾಳೆ. ಅಯ್ಯೋ, ನೀವು ಕರ್ಕೊಂಡು ಬಂದು ನಾನು ಇಲ್ಲಿ ಇಟ್ಕೊಂಡಿರೋದಕ್ಕೂ ಅದಕ್ಕೂ ಇವಾಗ ನಿಮ್ಮ ಮೇಲೆ ಸಿಟ್ಟಲ್ಲ, ಅದಕ್ಕೆ ಹಂಗೆ ಮಾಡಿದಾಳೆ ಅನಿಸುತ್ತೆ. ಅವಳೇ ಅನಿಸುತ್ತೆ ಬಾವ. ಸುಮ್ಮನೆ ಇವಾಗ ಯಾಕೆ ನಮ್ಮ ಮರ್ಯಾದೆ ನಾವೇ ತಗೋಬೇಕು? ಎಲ್ಲ ಅಳ್ಸಾಕಿದ್ರೆ ಆಯಿತು. ಇದನ್ನ ಅಳ್ಸಾಕ್ಬಿಡೋಣ ಫಸ್ಟ್ ಎಲ್ಲನ. ಹೋಗ್ತಾ ಇಲ್ಲ ಸುಗುಣ. ಇದು ಏನಾದ್ರಲ್ಲಿ ಹಾಕಿದಾರೋ ಏನೋ, ಆಸಿಡ್ ಏನಾದರೂ ತರಬೇಕಾಗುತ್ತೆ. ಅದು ಏನಾದರೂ ತೊಗೊಂಬಂದು ಹಿಂಗೆ ಹಾಕಿ ಒರೆಸ್ಬೇಕು. ಹೋಗ್ತಾ ಇಲ್ಲ ಅದು. ಹೋಗ್ತಾ ಇಲ್ಲ. ಏನೋ ಬಣ್ಣದಲ್ಲಿ ಬರ್ದಿರಬೇಕು. ಹಿಂಗೆ ಕೈಯಲ್ಲಿ ಅಳಿಸಿದ್ರೆ ಹೋಗ್ತಾ ಇಲ್ಲ. ಏನೋ ಬಣ್ಣದಲ್ಲಿ ಬರ್ಸಿದ್ದಾರೆ. ಬಾವ, ಇನ್ನು ಎಲ್ಲೆಲ್ಲಿ ಬರ್ದಿದ್ದಾರೆ ಬಾವ? ಹಿಂಗೆ ಬನ್ನಿ ನೋಡೋಣ. ಏನು ಮಾಡೋದಮ್ಮ, ಎಲ್ಲ ಹಿಂಗೆ ಬರ್ದಿದ್ದಾರೆ. ಅದು ಹೋಗ್ತಿಲ್ಲ ಕೈಯಲ್ಲಿ ಅಳಿಸಿದ್ರೆ. ಇವಾಗ ಹೋಗಿ ತರಬೇಕು ಅದನ್ನೆಲ್ಲನ. ಇಲ್ಲಿ ನೋಡು ಸುಗುಣ, ಇಲ್ಲು ಅಂತ ಬರ್ದವ್ರೆ ಈ ಮನೆ ಗೋಡೆ ಮೇಲೆ. ಅಯ್ಯೋ, ಜನ ಯಾರ್ಯಾರು ನೋಡಿದ್ರು ಏನೋ, ಏನು ಅಂದ್ಕೊಂಡ್ರು. ಅತ್ತೇನೋ ಹಂಗಂತ ಹೇಳ್ತಿತ್ತು. ಅಳಿ ಅಂದರೆ ಹಿಂಗೆ ಆಗೈತೆ ಅಂತ ಹೇಳಿ ಅದಕ್ಕೆ ಬಾರತ್ತೆ ಅಂತೆ. ಅತ್ತೆಯರ ಮನೆ ಹತ್ರನೂ ಬರ್ದವ್ರಂತೆ. ಚೈತ್ರ ನೋಡಿದ್ರೆ ಏನು ಅನ್ಕೊಂತಾಳೋ ಏನೋ. ಅಯ್ಯೋ ಬಾವ, ನನಗಂತೂ ತುಂಬ ಭಯ ಆಗ್ತೈತೆ. ಅಲ್ಲೇ ಹಿಂಗೆ ಬರೆದ್ರೆ ಏನು ಅನ್ಕೊಂತಾರೆ ಹೇಳು? ಅಲ್ಲ ನೋಡಿ ಹೆಂಗೆ ಬರ್ದಾರೆ. ಅದು ವರ್ಷ ಅಂತ ಹಾಕಿದ್ರೆ ಒಂಥರ, ಹರ್ಷ ಅಂತ ಹಾಕ್ಬಿಟ್ಟವ್ರು ನಿಮ್ಮ ಹೆಸರು. ನನಗೊಂಥರ ಭಯ ಆಗುತ್ತೆ. ಅಯ್ಯೋ, ಈ ಥರ ಹಾಕಿದ್ರೆ ಏನು ಅನ್ಕೊಳ್ತಾರೆ? ಏನು ಮಾಡೋದು ಸುಗುಣ, ಅದು ಹೋಗ್ತಾ ಇಲ್ಲ. ನಾನೆಲ್ಲ ತೊಗೊಂಬಂದು ಕೆಡಿಸ್ತೀನಿ. ಯಾರನ್ನಾದ್ರೂ ಕರ್ಕೊಂಬಂದು ಅದನ್ನೆಲ್ಲ ಹೋಗೋ ಥರ ಮಾಡ್ತೀನಿ. ಸುಮ್ಮನಿರು ನಾನು ಬೇಗ. ಬಾವ, ಅಲ್ಲಿ ಎಷ್ಟೊತ್ತಾಗೈತೆ? ಇಷ್ಟೊತ್ತಿಗೆ ಜನ ನೋಡ್ದಂಗಿರ್ತಾರ. ರಾತ್ರಿನೇ ಬರ್ದಿರೋದಿದು. ಕಲರ್ ಬೇರೆ ಎದ್ದು ಕಾಣಿಸ್ತಾ ಐತೆ. ಅದ್ರಲ್ಲಿ ಬೇರೆ ಆರ್ಟ್ ಸಿಂಬಲ್ ಹಾಕವ್ರೆ. ಅಯ್ಯೋ, ಯಾರು ನೋಡಿ ಏನು ಅನ್ಕೊಂಡ್ರು ನಂಗೆ ಆಗ್ತೈತೆ ಬಾವ. ನನಗೆ ಏನು ಮಾಡೋಕ್ಕಾಗಲ್ಲ ಸುಗುಣ, ಬಾ ನೋಡೋಣ ಅದೆಲ್ಲ. ನೋಡು ಸುಗುಣ, ಇಲ್ಲಿ ಬೇರೆ ಬರೆದಿದ್ದಾರೆ ಎಲ್ಲನ. ಅಲ್ಲ, ಆ ಬ್ಲೂ ಕಲರು ಪೇಂಟ್ ಹೊಡೆದ್ಬಿಟ್ಟು ಅದ್ರ ಒಳಗಡೆ ನೋಡಿ ಹೆಂಗೆ ವೈಟ್ ಕಲರ್ ಪೇಂಟಲ್ಲಿ ಹೆಂಗೆ ಮಾಡಿದ್ದಾರೆ. ಅಯ್ಯೋ, ಕೈಯಲ್ಲಿ ಅಳಿಸ್ಬೋದಾಗಿದ್ರೆ ಅಳಿಸ್ಬೋದಾಗಿತ್ತು. ಅದು ಬೇರೆ ಮೇಲೈತೆ. ಏಣಿ ತೊಗೊಂಬಂದು ಎಲ್ಲ ತೊಳಸ್ಬೇಕು ಅದನ್ನು. ಅಯ್ಯೋ ದೇವ್ರೆ, ಎಷ್ಟು ಜನ ಇಷ್ಟೊತ್ತಿಗೆಲ್ಲ ಕೆಲ್ಸಕ್ಕೆ ಹೋಗೋರು ಅವರು ಇವರು. ಇಲ್ಲಿ ನಿಂತ್ಕೊಂಡು ನೋಡಿ ಎಷ್ಟು ಜನ ಹೋಗಿರ್ತಾರೋ ಏನೋ. ಅಳಿಯಂದ್ರೆ ನೋಡಿರಾ, ಈ ಎಲ್ಲ ಕಡೆನೂ ಹೆಂಗ್ ಬರ್ದವ್ರೆ ಹರ್ಷ ಸುಗುಣ ಅಂತ. ನೋಡಿವತ್ತೆ ನೋಡಿವಿ. ಯಾರು ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡು, ನನ್ನ ಬಗ್ಗೆ ಸುಗುಣನ ಬಗ್ಗೆ ಹೆಂಗೆ ಬರೆದಿದ್ದಾರೆ. ಆರ್ಟ್ ಹಾಕ್ಬಿಟ್ಟು ಹರ್ಷ ಸುಗುಣ ಅಂತ ಬರೆದ್ರೆ ಜನ ಹೆಂಗೆ ತಿಳ್ಕೊಳ್ಳಲ್ಲ ಅತ್ತೆ? ಅಲ್ಲ ನೋಡು ಹೆಂಗೆ ಮಾಡಿದ್ದಾರೆ. ನೀನೇನು ತಲೆ ಕೆಡ್ಸೋಬಿಟ್ಟು ಸುಮ್ಕಿರು. ಇವಾಗ ಇವಳನ್ನ ಸುಗುಣ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡಲ್ಲ, ಒಟ್ಟೂರಿಗೆ ಮಾಡಿರೋದೇ ಆಗ ನನ್ನ ಮುಂದೆ. ಅಳೀಜಿನೇ ಮಾಡಿರೋದು, ಇನ್ಯಾರು ಮಾಡಿರೋಕ್ಕೂ ಇಲ್ಲ. ನೀನು ಕರ್ಕೊಂಬಂದು ಇಲ್ಲಿ ಇಕ್ಕೊಂಡ್ರದಕ್ಕೆ ರಾತ್ರಿ ಒಂದು ರಸಿ ಕಾರಿಸಿ ಇಲ್ಲಿ ಹಿಂಗೆ ಬರ್ಸೇವಳೆ ಎಲ್ಲ ಕಡಿಕು. ನಮ್ಮನೆ ಎದುರಿಗೆ ಬರ್ಸೇವಳೆ. ಅದಕ್ಕೆ ನಮ್ಮ ಚೈತ್ರಮ್ಮ ಏನಂದ್ಲು, ನನ್ನ ಗಂಡ ಎಂತಾನಂತ ನನಗೆ ಗೊತ್ತೈತೆ, ಸುಗುಣ ಅಂತಾಳು ಅಂತ ನನಗೆ ಗೊತ್ತೈತೆ. ಇವತ್ತು ಇಬ್ರು ನಾವೆಲ್ಲ ಚೆನ್ನಾಗಿರೋಕ್ಕೆ ಹೊಟ್ಟೆವ್ರಿಗೆ ಹಿಂಗೆ ಮಾಡ್ತಾ ಇದ್ದಾರೆ, ಅವ್ರವರೇ ಜಗಳ ಮಾಡ್ಕೊಂಬ್ಲಿ ಅಂತ ಹೇಳಿ ಹಂಗೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಚೈತ್ರಮ್ಮನ ಅದನ್ನೇ ಮಾತಾಡ್ತಿದ್ಲು. ಅದಕ್ಕೇನೆ ನಾನು ಅವಳಿಗೂ ಹೇಳ್ದೆ, ಸುಮ್ಕಿರಮ್ಮ, ಏನು ನಿನ್ನ ತಲೆ ಕೆಡ್ಸಮ್ಮಕ್ಕೆ ಹೋಗಬೇಡ, ಅದೆಲ್ಲನ ಅಂತಂದೆ. ಇಲ್ಲ ಕಣಮ್ಮ, ನಾನೇನು ಅವೆಲ್ಲ ತಿಳ್ಕೊಂಡಿಲ್ಲ, ನನ್ನ ಗಂಡ ಅಂತಾರಂತ ನನಗೆ ಗೊತ್ತು ಅಂತಂದ್ಲು. ಅಲ್ಲ ನೋಡು, ಹಿಂಗೆ ಬರೆಯೋದು ಸರಿನಿ ಅಲ್ಲ. ಇವ್ರನ್ನ ಸುಮ್ಮನೆ ಬಿಡಬಾರ್ದು, ಬರೀ ಹೋಗೋಣ ಸರಿಯಾಗಿ ಅವಳನ್ನ ಸರಿಯಾಗಿ ಎಳೆಬೇಕು ಕಣೆ ಸುಗುಣಮ್ಮ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬೀಗಿ ಮಾಡಿಸಿದ್ರಿತ್ತು.
ಲಕ್ಷ್ಮಣಟಿ ಧರಣಿ ಅವರು ಎದ್ರಕಂತಾರೆ ಪೊಲೀಸ್ ಕಂಪ್ಲೇಂಟು ಅದು ಇದು ಬೇಡ ಸುಗುಣ, ನಾನು ಸಾಲ ಮಾಡ್ಕೊಂಡಿದ್ದೀನಿ, ನನ್ನ ಮಕ್ಳು ನೋಡ್ಕೋಬೇಕು ಅದು ಇದು ಅಂತ ಹೋದ್ರೆ ಸುಮ್ಮನೆ ಯಾಕೆ ಅಂತ ಅವ್ರು ಎದ್ರಕಂತಾರೆ. ಅವ್ರು ಇಂಥವೆಲ್ಲ ಓದಾರ ಎಲ್ಲ ಇಂಥ ಕೆಲಸಗಳಿಗೆಲ್ಲ ಯಾವತ್ತೂ ಅದಕ್ಕೋಸ್ಕರ ಅವ್ರು ತುಂಬ ಎದ್ರಕೊಳ್ತಾರೆ ಹಿಡ್ಕೊಂಡು ಲಕ್ಷ್ಮಣಟಿ. ಅದಕ್ಕೆ ಅತ್ಲಾಗ ನಾನು ಅವ್ರನ್ನ ಕರ್ಕೊಂಬಂದು ಮನೆ ಖಾಲಿ ಮಾಡಿಸ್ಕೊಂಡು ಮನೆಯಿಂದ ಹೋದ್ರೆ ಸಾಕು ಅಂತ ಹೇಳಿ ಸುಮ್ಮನಾದೆ. ಅವರು ಎದ್ರಕಂತಾರೆ ಬೇಡ ಸುಗುಣ ಅಂತ ನೆನ್ನೆ ಸಹ ಅದನ್ನೇ ಹೇಳಿದ್ರು. ಸುಗುಣ ನೀನು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೋಗ್ಬೇಡ, ನಾವು ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀವಿ ಅದನ್ನು ತೀರಿಸ್ಕೊಂಬನ ಅಂತ ಹೇಳಿದ್ರು. ನಾನು ಯಾಕೋ ಹಿಂಗೆ ಹೊರಕ್ಕೆ ಬಂದೆ, ಅವರು ಹೋದ್ರು. ಅವ್ರೇನು ನೋಡಿದ್ರು ಏನೋ ಅಯ್ಯಪ್ಪ ಹಿಂಗೆ ಬರ್ದಿರೋದು ನೋಡಿದ್ರೆ ಏನು ಅನ್ಕೊಂತಾರತ್ತೆ. ಅಲ್ಲ ಲಕ್ಷ್ಮಣಟಿ ಏನು ಅನ್ಕೋಬೋದು ಹಿಂಗೆ ಮಾಡಿದ್ರೆ? ಜನ ಈಗ ನಮ್ಮನ್ನ ಇಲ್ಲದ್ದೆಲ್ಲ ತಪ್ಪು. ನಮ್ಮ ಭಾವ ಎಷ್ಟು ಒಳ್ಳೆಯವರು, ನಾನು ನಮ್ಮ ಭಾವನಿಗೆ ಎಷ್ಟು ಮರ್ಯಾದೆ ಕೊಡ್ತೀನಿ ಅಂತ ನಮಗೆ ಗೊತ್ತು. ಸುಮ್ಕಿ ಏನಾಗಲ್ಲ ಬಾರಿ ಇಲ್ಲೇಳು, ಹಂಗೆ ಇರಲಿ ಸುಮ್ಕಿಲಿ. ಇರ್ಲೇಳೆ ಈಗ ನಮ್ಮ ಚೈತ್ರಮ್ಮನೂ ಏನು ಅನ್ಕೊಂಬಲ್ಲ, ನಾವು ಏನು ಅನ್ಕೊಂಬ್ಲೇಳು. ಇನ್ನೇನು ನಿನಗೇನು ಇವನೇನು ಅಣ್ಣ ಆಗ್ಬೇಕಾಗಿಲ್ಲ, ತಮ್ಮ ಆಗ್ಬೇಕಾಗಿಲ್ಲ. ಏನು ಭಾವ ನೀನು ಬರೀಲೇಳು ಬಿಡು. ಏನು ತಲೆ ಕೆಡ್ಸ್ಕೊಂಬಕೋಬಾರ್ದು ಇಂಥವಕ್ಕೆಲ್ಲನ. ಬರೀಲೇಳು ಎಷ್ಟು ಬರೀತಾರ ಇರ್ಲೇಳು. ಇವಾಗ ಹೋದ್ರೆ ತಿರ್ಗಾ ಬರ್ಸ್ತಾರೆ, ಬರ್ಸಿ ನೋಡೋಣ ಅದೇಲಿ ಅಂತ ಹೇಳಿ ಅವೈಟ್ ಕವೇ ಕಾಲು ಕೆರ್ಕೊಂಡು ಬರೋಕೆ ನೋಡ್ತಾ ಇದ್ದಾವೆ. ಸುಮ್ಮನೆ ಹಂಗೆ ಬಿಡಬೇಕು. ಹಂಗೆ ಬಿಟ್ರು ನೋಡಪ್ಪ ಇವ್ರು ಏನು ತಲೆ ಕೆಡಿಸ್ಕೊಂತಿಲ್ಲ ಅಂತ ಹೇಳಿ ಸುಮ್ಮನಾಗಬೇಕು ಅವು. ಹಂಗೆ ಮಾಡಬೇಕು. ಸುಮ್ಮನಿದ್ರೆ ಇನ್ನು ಸದ್ರ ತಗೊಂಬರ್ಕಣತ್ತೆ. ಅಲ್ಲ ಇವ್ರು ಹಿಂಗೆ ಬರ್ಸೇವ್ರಿ ಅಂತ ನಾವು ಸುಮ್ಮನಿದ್ರೆ ಆಗುತ್ತೆ? ಬೇಡ ಇಲ್ಲೋಡು, ನಾವು ಗುದ್ದಾಡ್ಲಿ, ಅವ್ರವ್ರಿಗೆ ಬೀಳಲಿ, ಹಿಂಗೈತೆ ಹಿಂಗೆಲ್ಲ ಬರ್ಸೇವೆ ಎಂಬುದೇನೋ ನಮ್ಗೆ ಗೊತ್ತಾದರೆ ಅವ್ರವ್ರಿಗೆ ಬೀಳುತ್ತೆ, ಅವ್ರವ್ರಿಗೆ ಗುದ್ದಾಡ್ತಾರೆ ಅಂತ ನೋಡೋಕ್ಕಾಗಿನೇ ಹಿಂಗೆ ಮಾಡ್ಯಾವೆ. ಇರ್ಲೇಳೆ ನಿನ್ಗೇನು ಅವಳು ಏನಾಗಬೇಕಾಗಿಲ್ಲ. ಅಷ್ಟೇನೆ. ಏನು ತಮ್ಮನೇ ಹೆಂಡ್ತಿ ಏನಾಗಲ್ಲ, ಏನು ಅಣ್ಣ ಏನೋ ತಂಗಿನ ಬಿಡಪ್ಪ, ಯಾರ ಹೊರಗೆ ನೀರು ಅಂಬಕ್ಕೆ ಮನ್ಯಾಗ್ಲಾರೇನಿ. ನಮ್ಮ ಚೈತ್ರಮ್ಮನ ಏನು ತಿಳ್ಕೊಂಬಲ್ಲ, ನಮ್ಮ ಮನ್ಯಾಗ್ಲಾರ ನಾವೇನು ತಿಳ್ಕೊಂಬಲ್ಲ. ನಾನು ಧರಣಿಗೂ ಹೇಳ್ತೀನಿ ಸುಮ್ ಕೇಳು. ಈಗಳಪ್ಪ ಹಿಂಗೈತೆ ಇವಾಗೆಲ್ಲ ಚೆನ್ನಾಗಿರತ್ತೆ ವರ್ಷ ಕರ್ಕೊಂಬಂದಿರತ್ತೆ ಹೊಟ್ಟೆ ಊರಿಗೆ ನೋಡವ್ರು ಹಿಂಗೆ ಮಾಡ್ಯವ್ರೆ, ನೀನು ಏನು ತಲೆ ಕೆಡ್ಸೇ ಬರ್ಕಣಪ್ಪ ಅಂತ ಹೇಳ್ತೀನಿ. ಅಲ್ಲ ಎಂಥವ್ರಿಗೆ ಆಗಲಿ ಲಕ್ಷ್ಮಣಟಿ ಅದು ಮನಸ್ಸಿನಾಗೆ ಮತ್ತೆ ಬಂದುಬಿಡುತ್ತೆ. ಯಾಕಪ್ಪ ಹಿಂಗೆ ಬರ್ದವ್ರೆ, ಏನು ಇರ್ಬೋದು ಹಂಗೆ ಹಿಂಗೆ ಅಂತ ಮನಸ್ಸಿನಾಗೆ ನಾನು ಸ್ವಲ್ಪ ಬಂದುಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ನಾನು ಯಾವತ್ತು ಹಿಂಗೆ ಅಂತ ಹೇಳಿ ನಾನು ಯಾರ ತಗೋ ಬೆಳ್ಳಿಕ್ಸ್ಕೊಂಡವಳಲ್ಲ. ನಾನೀಗ ಯಾರ ತಗನ ಜಗಳ ಮಾಡ್ಕೊಂಡಿದ್ದೀನಿ, ಬೇಕಾದರೆ ಒಂದು ಸ್ವಲ್ಪ ದೌಲತ್ತಲ್ಲಿ ಮಾತಾಡಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಇಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ನಾನು ಇವತ್ತು ವರ್ಷನ್ಗೆ ನಾನು ಯಾವತ್ತೂ ಏನು ಮೋಸ ಮಾಡೋಕ್ಕೆ ಹೋಗಿಲ್ಲ. ನಾನು ಇಂಥ ಮಾತ್ರ ನಾನು ಏನು ಮಾಡಿಲ್ಲ ಕಣಂಟಿ. ನಾನೆಲ್ಲ ಹೇಳ್ತೀನಿ ಸುಮ್ಮನಿರು. ನಿನ್ನ ಗಂಟಗೂ ಹೇಳ್ತೀನಿ, ನಿಮ್ಮ ಮಾಮಗೂ ಹೇಳ್ತೀನಿ, ನೋಡಾರೆಲ್ಲ ನೋಡಲಿ. ನಿಮ್ಮ ಅಮ್ಮನೂ ಹಂಗಂತಿತ್ತು, ಚೈತ್ರಮ್ಮಗೂ ಹೇಳಿವಿ, ಚೈತ್ರಮ್ಮನೂ ಹಂಗಂತಿದ್ಲು. ತಲೆ ಕೆಡಿಸೇಬೇಡ ಅಷ್ಟೇನೆ. ತಿರ್ಗಿ ಇನ್ನೊಂದು ಪಟ್ಟು ಹೇಳಂಬ, ಇವಾಗ ಹೋಗೋಣ. ಹೋಗಿ ಹಿಂಗೈತೆ ಹಿಂಗೆ ಬರ್ದಾಕಳಮ್ಮ ಎಲ್ಲ ಕಡೆಗೂ ನೋಡಿವಿ ಅಂತ ಹೇಳಿ ನಮ್ಮ ಚೈತ್ರಮ್ಗೆ ಹೇಳಂಬ. ನಾವು ಅಲ್ಲಿ ಎದ್ದಾಗಲೇ ನೋಡಿ ನಾವು ಮಾತಾಡಿ ಅದಕ್ಕೆ ನಾನು ಫೋನ್ ಮಾಡಿ ದಳಿಯಂದ್ರಿಗೆ ಹಿಂಗೆ ನೋಡ್ರಿ ಎಲ್ಲ ಕಡೆ ಬರ್ದವ್ರಿ ಅರ್ಸ ಸುಗುಣ ಅಂತ ಬರ್ದವ್ರಿ ಅಂತ. ಯಾಕಂದರೆ ಚೆನ್ನಾಗಿರೋದಕ್ಕೆ ಸಹಿಸ್ಕೊಂತಿಲ್ಲ. ಅವ್ರವ್ರಿಗೆ ಬೀಳಿ ಗುದ್ದಾಡಿದ್ರೆ ಅವ್ರವ್ರು ಜಗಳ ಮಾಡ್ಕೊಂಡು ಆಮೇಲೆ ಅವ್ರವ್ರೇ ಇದು ಮಾಡ್ಕೊಂತಾರೆ. ಒಂಬತ್ತಕ್ಕೋಸ್ಕರ ಹಿಂಗೆ ಮಾಡಿರೋದು. ಇವಾಗ ನೀವಿಬ್ಬರು ಚೆನ್ನಾಗಿರೋದಕ್ಕೆ ನೋಡಿ ಇಬ್ಬರು ಸೇರಿ ಹಿಂಗೆ ಮಾಡಿರಲ್ಲ ಎಂಬ ಕಾರಣಕ್ಕೆ ಹಿಂಗೆ ಮಾಡವ್ರಿ. ಎಂತೆಂಥ ಜನ ಇರ್ತಾರೆ ಗೊತ್ತೇ, ಎಂಥ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಕೆಡ್ಸಕ್ಕೆ ನೋಡ್ತಾರೆ ಅಂತ ಜನಗಳು ಇರ್ತಾರೆ. ಗೊತ್ತಾಯ್ತು. ಅಷ್ಟೇ ಹಂಗೆ ಧೈರ್ಯ ಮಾಡ್ಕೊಂಡು ನಾವು ಧೈರ್ಯ ಮಾಡ್ಕೊಂಡು ಸುಮ್ಮನೆ ಇರಬೇಕು. ಏನಾನ ಮಾಡ್ಲೇಳು ಅಂತ ಅಷ್ಟೇನೆ. ನೋಡೋಣ ಅದೆಲ್ಲ ಅದು ಏನೇನು ಮಾಡ್ತಾರೋ ಅಂತ ಇದ್ದಾರೆ ಅದೆಲ್ಲ ಮಾಡ್ಲೇಳು. ತಲೆ ಕೆಡಿಸ್ಕೊಂಬದು ಬೇಡ. ಏನಾನ ಮಾಡಲಿ ಅದೇನು ಮಾಡ್ತಾರೆ ನೋಡೋಣ ಅದೆಲ್ಲ. ತಲೆ ಕೆಡಿಸ್ಕೊಂಬಂಗಿದ್ರೆ ಬಿಡಪ್ಪ ಅವ್ರು ಏನು ತಲೆ ಕೆಡಿಸ್ಕೊಂಬಲ್ಲ ಅಂತ ಸುಮ್ಮನೆ ಆಗ್ತಾರೆ. ನಾವು ತಲೆ ಕೆಡಿಸ್ಕೊಂಡು ಒಟ್ಟು ಅವಳು ಇನ್ನೂ ತಲೆ ಕೆಡ್ಸಕ್ಕೆ ನೋಡ್ತಾ ಇದ್ದಾಳೆ ಅವಳು ನಮ್ಮನ್ನು. ಅವಳಿಗೆ ಎಲ್ಲಿ ಗ್ರಾಚಾರ ಬಿಡಿಸ್ಬೇಕು ಅಲ್ಲಿ ಗ್ರಾಚಾರ ಬಿಡಿಸ್ಬೇಕು. ನನ್ನ ಗಂಡನ ಹೆಸ್ರು ಧರಣಿ ಅಂತ ಹೇಳಬೇಡ, ನನ್ನ ಗಂಡನ ಹೆಸ್ರು ವರ್ಷ ಅಂತವನು. ಅಷ್ಟೇನೆ. ನನ್ನ ಗಂಡನ ಹೆಸ್ರು ಇವಾಗ ಮದುವೆ ಆಗಿದ್ನಲ್ಲ ಆ ಗಂಡನ ಹೆಸ್ರು ವರ್ಷ, ಅತ್ತೆ ವರ್ಷ ಅಂತ ಐತೆ ಅಂತವನು. ಧರಣಿ ಅಂಬಕ್ಕೆ ಹೋಗ್ಬೇಡಿ. ಇನ್ನೇನು ಯಾರಿಗೇನು ಗೊತ್ತಿಲ್ಲ ಇಲ್ಲೇನು. ಅವನ ಹೆಸ್ರು ಧರಣಿ ಅಂತೇನು ಯಾರಿಗೇನು ಗೊತ್ತಿಲ್ಲ. ಅದಕ್ಕೇನೆ ಬಿಡು ವರ್ಷ ಅಂತ ತಿಳ್ಕೊಂತಾರೆ. ನಾವೇ ಬರ್ಸಿದ್ವಿ ಅಂತ ಹೇಳು. ಅವ್ರ ಎದುರಿಗೆ ಅವರೆಲ್ಲ ಬರ್ತಾರಲ್ಲ ಅಲ್ಲೋಡವ್ರು ಇಲ್ಲೆಲ್ಲ ನಾವು ಓಡಾಡ್ತಿರ್ತಾರಲ್ಲ ಅವಾಗ ಹೇಳು ನನ್ನ ಗಂಡನ ಹೆಸ್ರು ವರ್ಷ ಅದಕ್ಕೆ ನಾನೇ ಬರ್ಸಿದ್ದೀನಿ ಅಂತ ಹೇಳಿ ಮುಕ್ಕು ಕೊಡ್ದಂಗೆ ಹೇಳು. ಅವಾಗ ಅವ್ರಿಗೇನೆ ಮನಸ್ಸಿಗೆ ತಾಟಬೇಕು, ಹಂಗೆ ಹೇಳ್ಬೇಕು. ಮುಕ್ಕು ಕೊಡ್ದಂಗೆ ಆಗ್ಬೇಕು, ಹಂಗೆ ಹೇಳು. ನಾನೇ ಹೇಳ್ತೀನಿ ಸುಮ್ಕಿರು. ಸುಗುಣಮ್ಮನ ಗಂಡ ವರ್ಷ ಅಂತ ಹೇಳು, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ನಾನು ನಮ್ಮ ಭಾವ ಚೆನ್ನಾಗಿರೋದಕ್ಕೆ ಸಹಿಸ್ಕೊಂತಿಲ್ಲ. ಅಲ್ಲ ಊರಾಗೆಲ್ಲ ನಾ ಹಿಂಗೆ ವರ್ಷ ಸುಗುಣ ಅಂತ ಹೇಳಿ ಬರ್ಸೋರು ಪೇಂಟ್ ಮಾಡಿಸ್ಬಿಟ್ಟು ಹಿಂಗೆ ಮಾಡಿಸಿದ್ದಾರೆ ನೋಡ್ರಿ. ಅದಕ್ಕೇನೆ ಇಲ್ಲೇನು ಯಾರಿಗೂ ನಿನ್ನ ಗಂಡನ ಹೆಸ್ರು ಗೊತ್ತಿಲ್ವಲ್ಲ, ನಿನ್ನ ಗಂಡನ ಹೆಸ್ರು ಏನು ಅಂತಂದ್ರೆ ವರ್ಷ ಅಂತ ಹೇಳು ಅಂತ ಹೇಳ್ತಾಯ್ತು ಲಕ್ಷ್ಮಣಿ. ಅಷ್ಟೇನೆ. ನಾನು ತಲೆ ಕೆಡಿಸ್ಕೊಂಬಲ್ಲ. ಅಲ್ಲ ಇವರೇ ಜಗಳ ಆಡಲಿ ಅಂತ ಹಿಂಗೆ ಮಾಡ್ಯವ್ರೆ. ಚೈತ್ರ ಲಕ್ಷ್ಮಕ್ಕ ಸುಗುಣ ಎಲ್ಲ ಇವರೇ ಜಗಳ ಆಡ್ತಾರೆ ಅಂತ ಹೇಳಿ ಗೊತ್ತು. ಇವ್ರೆಂತಾರು ನಾವೆಂತಾರು ಅಂತ ಇವ್ರಿಗೆ ಗೊತ್ತಾದ ಮೇಲೆ ಯಾಕೆ ನಾವು ಇಂಥವೆಲ್ಲನ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಕು? ಅದಕ್ಕೇನು ಜಗಳ ಮಾಡ್ಕೊಂಬಲ್ಲ. ನೋಡೋಣ ಅದೆಲ್ಲ ಅದೇನು ಮಾಡ್ತಾರೆ ಹಂಗೆ ಇರಲೇಳು. ನೋಡೋಣ ಹಂಗೆ ಇರ್ಬೇಕು. ಇವನ್ನೆಲ್ಲ ಫೋಟೋ ತಗೊಳ್ರಿ, ಎಲ್ಲ ವೀಡಿಯೋ ಮಾಡ್ಕೊಳ್ರಿ. ವರ್ಷ ಬಾಬಾ ಎಲ್ಲ ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡು ಎಲ್ಲನ ಇವನು ಏನು ಮಾಡ್ಬೇಕು ಹಂಗೆ ಮಾಡಬೇಕು. ಇವಾಗ ಸುಮ್ಮನೆ ಇರಬೇಕು, ಸರಿಯಾಗಿ ಸಿಕ್ಕಣ್ಣಾಗ ಎಲ್ಲನ ಮಾತಾಡ್ಬೇಕು ಅಷ್ಟೇನೆ.
ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.